ಕುಂಬಳಕಾಯಿಯ ಕುರಿತಾಗಿ ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ವಿಶೇಷವಾದಂಥ ಒಂದು ಹಳೆಯ ಘಟನೆ ಇದೆ. ಆ ಘಟನೆ ಈಗ ಪುನಃ ನವೀಕರಣ ಆಗಿದೆ ಅಂತ ಓದಿದ್ದೇನೆ. ಏನು ಸರ್ ಅದು? ಭಾಳ ಕುತೂಹಲದಾಯಕ ಅಂತ ಒಂದು ಘಟನೆ ಅದು. ಏನದು? ಪೆರಡಾಲ ಪಟ್ಟಾಜೆ ಅಂತೇಳಿ, ಅಂದರೆ ಪಟ್ಟತ ಆಜೆ ಪಟ್ಟಾಜೆ ಅಂತೇಳಿ ಹೆಸರು ಬಂದದ್ದು ಅಂತೇಳಿ. ಅಂದರೆ ಮಾಯಿಪಾಡಿ ಅರಸರ ಆಳ್ವಿಕೆ, ಅಂದರೆ ಅದರ ಈ ಉಸ್ತುವಾರಿಯನ್ನು ಅವರು ನಡೆಸ್ತಾ ಇದ್ದದ್ದು. ಪೆರಡಾಲ ದೇವಸ್ಥಾನದ ಉಸ್ತುವಾರಿಯನ್ನು ಅವರು ನಿರ್ವಹಿಸ್ತಾ ಇದ್ರು. ಅಡೂರು, ಮಧೂರು, ಕಾವು, ಕಣ್ಯಾರ ಆ ಬಳಿಕದ 5ನೇ ಸ್ಥಾನ ಪೆರಡಾಲಕ್ಕೆ, ಕುಂಬಳೆ ಸೀಮೆಯಲ್ಲಿ. ಹಾಗಿರುವಾಗ ಕುಂಬಳೆ ಅರಸರು ಅಥವಾ ಮಾಯಿಪಾಡಿ ಅರಸರು ಅವರಲ್ಲಿ ಯುವರಾಜರ ಪಟ್ಟಾಭಿಷೇಕವನ್ನು ಪೆರಡಾಲದಲ್ಲಿ ನಡೆಸ್ತಾ ಇದ್ರು. ಹಾಗಾಗಿ ಪಟ್ಟಾಜೆ ಅಂತೇಳಿ ಬಂತು. ಆಮೇಲೆ ಪಟ್ಟದಲ್ಲಿ ಕುಳಿತು ಆಜ್ಞೆ ಹೊರಡಿಸಿದ್ದು. ಇಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಕುಂಬಳಕಾಯಿ ನಿಷೇಧ ಮಾಡಬಾರ್ದು. ಒಂದು ವೇಳೆ ಯುವರಾಜರ ಮರಣ ಆಗಿ ಅಲ್ಲಿ ಉತ್ತರ ಕ್ರಿಯೆ ಮಾಡಬೇಕಾಗಿ ಬಂತು ಅಂತೇಳಿ ಆದರೆ ಮಾತ್ರ ಕುಂಬಳಕಾಯಿ ಉಪಯೋಗ ಮಾಡಬಹುದು ಎನ್ನುವಂತಹ ಒಂದು ಕಟ್ಟುಕಟ್ಟಳೆ ಬಂದಿದೆ ಅಂತೇಳಿ ನಮ್ಮ ಹಿರಿಯರಿಂದ ಕೇಳಿಕೊಂಡು ಬಂದಂತಹ ವಿಚಾರ. ಆಮೇಲೆ ಕಾಲಾಂತರಗಳಲ್ಲಿ ಉಪಯೋಗ ಮಾಡಬಹುದು ಮಾಡಬಾರದು ಎರಡೂ ವಾದಗಳು ಕೂಡ ಸಮಾಜದಲ್ಲಿತ್ತು. ಈಗಿನ ಆಡಳಿತ ಕಮಿಟಿಯವರು ಹಾಗೆ ಬ್ರಹ್ಮಕಲಶೋತ್ಸವ ಸಮಿತಿಯವರು ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ ಪ್ರಶ್ನೆ ಚಿಂತನೆಯಲ್ಲಿ ನೋಡಿಕೊಂಡು ಅದಕ್ಕೆ ಉಪಯೋಗ ಮಾಡುವುದಕ್ಕೆ ಅನುಗ್ರಹ ಬಂತು ದೇವರ ಕಡೆಯಿಂದ. ಹಾಗೆ ಅಂದರೆ ಕಾಲ ಬದಲಾಯಿತು ನೋಡಿ. ಈಗ ರಾಜರ ಆಳ್ವಿಕೆ ಇಲ್ಲ. ಈಗ ಆಧುನಿಕ ಕಾಲಘಟ್ಟದಲ್ಲಿ ಇದು ಒಳ್ಳೆಯ ಒಂದು ಆಹಾರ ವ್ಯವಸ್ಥೆಯು ಕೂಡ. ಕುಂಬಳಕಾಯಿ ಎನ್ನುವಂಥದ್ದು ಒಳ್ಳೆಯ ಪೌಷ್ಟಿಕ ಆಹಾರ. ಹಾಗಿರುವಾಗ ನಾವು ಅದನ್ನು ಬಳಕೆ ಮಾಡಿದರೆ ಒಳ್ಳೆಯದು ಎನ್ನುವಂತಹ ಅಭಿಪ್ರಾಯದಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರ ಕಾರ್ಯಗಳು, ಯಾಕಂತ ಹೇಳಿದ್ರೆ ಹಿರಿಯರು ಯಾವ ರೀತಿಯಾಗಿ ಆಜ್ಞೆ ಹೊರಡಿಸಿದ್ದಾರೆ ಅಥವಾ ಮಾತುಗಳನ್ನು ದೇವರ ಮುಂದೆ ಇಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಹಾಗಿರುವಾಗ ಏನಾದರೂ ಅಪ್ಪಿತಪ್ಪುಗಳು ನಾವು ಮಾಡ್ತಾ ಇದ್ದರೆ ಅದನ್ನೆಲ್ಲ ಸಂಪೂರ್ಣವಾಗಿ ಕ್ಷಮಿಸಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಮಾಯಿಪಾಡಿ ಅರಸರ ನಂತರದ ಆಳ್ವಿಕೆ ನಡೆಸಿದಂತಹ ಕೊಡ್ಯಮೆ ಮನೆತನದಲ್ಲಿ ಅಥವಾ ಕೊಡ್ಯಮೆ ಅರಸರಲ್ಲಿ ಅಲ್ಲಿ ಭೂತಗಳಿಗೆ, ಅಲ್ಲಿನ ಭಂಡಾರಕ್ಕೆ ತಂಬಿಲ ಸೇವೆಯನ್ನು ಮಾಡಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಬಳಿಕ ಮರುದಿವಸ ಪೆರಡಾಲ ಕ್ಷೇತ್ರದಲ್ಲಿ ದೇವರಿಗೆ ಚಿನ್ನದ ಸುವರ್ಣದ ಒಂದು ಕುಂಬಳಕಾಯಿಯ ಪ್ರತಿಮೆಯನ್ನು ಸಮರ್ಪಣೆ ಮಾಡಿಕೊಂಡು ಕುಂಬಳಕಾಯಿಯ ಕುರಿತಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿಸಿದ್ದೇವೆ. ಹಾಗೆ ಎಲ್ಲರ ಹಳೆಯ ಒಂದು ಕಟ್ಟಕಟ್ಟಲೆ ಒಂದು ಕಾಲಕ್ಕೆ ಅನುಸಾರವಾಗಿ ಬದಲಾವಣೆ ಚಿಂತನೆಯ ಸಲಹೆಯಂತೆ ಮಾರ್ಪಾಡು ಮಾಡಿದೆ. ಹೌದು ಹೌದು, ಇನ್ನಿಲ್ಲಿ ಬಳಸಬಹುದು. ಇದು ಬಹುಶಃ ವಿಶೇಷವಾದ ಘಟನೆ. ಬೇರೆ ಇದೇನಿದು ಸರ್? ಇದು ನಮಗೆ ಖ್ಯಾತ ದಾನಿಗಳಾಗಿರುವಂತಹ, ಖ್ಯಾತ ಉದ್ಯಮಿಗಳು ಆಗಿರುವಂತಹ ಬದಿಯಡ್ಕ ಶ್ರೀಯುತ ವಸಂತ ಪೈ ಅವರು ಹೊರೆಕಾಣಿಕೆಯಾಗಿ ಮುಂಚಿತವಾಗಿ ಕಳುಹಿಸಿಕೊಟ್ಟದ್ದು. ಅಂದರೆ ಇನ್ನೂ ಅವರದ್ದು ಹೊರೆಕಾಣಿಕೆ ಬರಲಿಕ್ಕಿದೆ, ಆದರೆ ಇದು ಶ್ರಮದಾನಕ್ಕೋಸ್ಕರವಾಗಿ, ಶ್ರಮದಾನಕ್ಕೆ ಹಲವಾರು ದಿನನಿತ್ಯ ಒಂದು 50-100ರವರೆಗೆ ಮಂದಿ ಭಕ್ತಾದಿಗಳು ಇರ್ತಾರೆ. ಇದು ಬಹಳ ಅಪೂರ್ವ. ಯಾಕಂದರೆ ಈ ಸಂದರ್ಭದಲ್ಲಿ ಕೊಡುವರು ತುಂಬ ಜನ ಇದ್ದಾರೆ. ಆದರೆ ಒಂದು ಘಟನೆ ಹಿಂದೆ ಮುಂಚಿತವಾಗಿ ಒಂದು ಹಸಿರುವಾಣಿಯನ್ನು ಕೊಡುವಂಥವ್ರು ಭಾರಿ ಕಡಿಮೆ. ಉಪಯೋಗಕ್ಕೆ ಬೇಕಾಗ್ತದೆ. ಈಗ ಪ್ರತಿನಿತ್ಯವೂ ಊಟದ ವ್ಯವಸ್ಥೆ ಮಾಡಬೇಕಾಗ್ತದೆ. ಆವಾಗ ಅದಕ್ಕೆಲ್ಲ ಭೋಜನ ವ್ಯವಸ್ಥೆಗೆ ಬೇಕಾಗಿ, ಪದಾರ್ಥಕ್ಕೆ ಉಪಯೋಗಕ್ಕೆ ಬೇಕಾಗಿ ಕೊಟ್ಟಂತಹದ್ದು. 2 ಲೋಡಿನಷ್ಟು ಸುಮಾರು ಗುತ್ತಿಗೆ ಭಾಗದಿಂದ ಸೌತೆಕಾಯಿಗಳು ಹಾಗೆ ತರಕಾರಿಗಳನ್ನು ಕೊಟ್ಟು ಕಳುಹಿಸಿದ್ದಾರೆ. ಸೌಕರ್ಯಕ್ಕಾಗಿ ಒಂದು ಹಸ್ತಪ್ರತಿ ಇದೆ, ಒಂದು ನಕ್ಷೆ ಇದೆ ಕೈಯಲ್ಲಿ ಬಿಡಿಸಿದ್ದು. ಅದರಲ್ಲಿ ಏನೇನು ಎಂದ ವಿವರಗಳನ್ನು ಶಿಷ್ಯ ಪಂಜಿತಕ್ಕ ಅವರು ಕೊಡಲಿಕ್ಕಿದ್ದಾರೆ. ಸ್ವಾಮಿ, ನಕ್ಷೆ ಪ್ರಕಾರ ಹೀಗೆ ಒಂದು ಡೀಟೇಲ್ಸ್ ಹೇಳಿ ಸರ್. ಇಲ್ಲಿ ನಮ್ಮ ಪೆರಡಾಲ ಸೇತುವೆ ಬರ್ತದೆ. ಇಲ್ಲಿಂದ ಹೀಗೆ ಮಾರ್ಗ ಕನ್ನೆಪಾಡಿಗೆ ಹೋಗುವಂಥದ್ದು. ಅದರ ಕೆಳಭಾಗದಲ್ಲಿ ಇಲ್ಲಿ ದೇವಸ್ಥಾನ, ಇದು ದೇವಸ್ಥಾನ ಟೆಂಪಲ್ ಜಾಗ. ಇಲ್ಲಿ ಕುಟ್ಟಿಚಾತನ ಸನ್ನಿಧಿ ಉಂಟು ನೋಡಿ, ಅದೇ ಕುಟ್ಟಿಚಾತನ ಸನ್ನಿಧಿ. ಈಚೆಗೆ ಶಾಸ್ತಾರ ಸನ್ನಿಧಿ ಉಂಟು, ಪಿಲಿಚಾಮುಂಡಿ ಸನ್ನಿಧಿ ಸ್ವಲ್ಪ ಹಿಂಭಾಗದಲ್ಲಿ ಈ ಗೋಪುರದಲ್ಲಿ ಇದೆ. ಇದು ಒಂದು ಅಶ್ವತ್ಥಕಟ್ಟೆ, ಸುರುವಿಗೆ ಸಿಗುವಂತಹದ್ದು. ಈ ಅಶ್ವತ್ಥಕಟ್ಟೆಗೆ ಕಾಟಿಪಳ್ಳ ಕಟ್ಟೆ ಅಂತೇಳಿ ಹೆಸರು. ಇದು ಮುನಿಯಂಗಳ ಕಟ್ಟೆ ಅಂತೇಳಿ. ಇಲ್ಲಿ ಇನ್ನೊಂದು ಕಟ್ಟೆ ಬರ್ತದೆ, ಈ ಕಟ್ಟೆಗೆ ಪಟ್ಟಾಜೆ ಕಟ್ಟೆ ಅಂತೇಳಿ ಹೆಸರು. ಅಶ್ವತ್ಥ ಕಟ್ಟೆಗಳು ಇದು 3 ಮುಖ್ಯವಾಗಿ. ಇಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ನೀರ್ಚಾಲ ಕಟ್ಟೆ ಬರ್ತದೆ, ನೀರ್ಚಾಲ ಶಾಲೆಗೆ ಸಂಬಂಧಿಸಿದಂಥ ಕಟ್ಟೆ. ಇದು ನಮಗೆ ನಾಡಿದಿಗೆ ಪ್ರಧಾನ ದ್ವಾರ ಹೀಗೆ ಬರುವಂಥದ್ದು ಇಲ್ಲಿಗೆ ದೇವಸ್ಥಾನಕ್ಕೆ. ಇಲ್ಲೇ ಪಕ್ಕದಲ್ಲಿ ಮಾರ್ಗದ ಬದಿಯಲ್ಲಿ ನಾಗ ಸನ್ನಿಧಿ ಇದೆ, ನಾಗನ ಬನ. ಆಮೇಲೆ ಇಲ್ಲಿ ಪ್ರಧಾನ ದ್ವಾರದಲ್ಲಿ ಒಳ ಪ್ರವೇಶಿಸಿದರೆ ಇಲ್ಲಿ ಸ್ವಾಗತ ಕೌಂಟರ್ ಬರ್ತದೆ. ಇಲ್ಲಿ ಪಕ್ಕದಲ್ಲಿ ಇತರ ಉಪಸಮಿತಿಗಳ ಅಂದರೆ ಮೀಡಿಯಾ ಆ್ಯಂಡ್ ಪಬ್ಲಿಸಿಟಿ ಇರ್ಬೋದು, ಆಮೇಲೆ ಹೆಲ್ತ್, ಪೊಲೀಸ್ ಇತ್ಯಾದಿ
ಸಮಿತಿಗಳ ಒಂದೊಂದು ಕೌಂಟರ್ಗಳು ಇಲ್ಲಿರ್ತದೆ. ಇಲ್ಲಿ ಮುಂದುವರೆದರೆ ಇಲ್ಲಿ ಕೈಕಾಲು ತೊಳೆಯುವಂತಹ ಪ್ರದೇಶ, ಅದರ ಪಕ್ಕದಲ್ಲಿ ಸೇವಾ ಕೌಂಟರ್ಗಳು ಬರ್ತದೆ. ಅದರ ಹತ್ತಿರದಲ್ಲಿ ಮುನಿಯಂಗಳ ಕಟ್ಟೆ ಅಂತೇಳಿ ಅಶ್ವತ್ಥ ಕಟ್ಟೆ, ಅದರ ಪಕ್ಕದಲ್ಲಿ ಇಲ್ಲಿ ಭಜನಾ ವೇದಿಕೆ ಬರ್ತದೆ, ಮಹಾದೇವ ಭಜನಾ ವೇದಿಕೆ. ಅದರ ಹತ್ತಿರದಲ್ಲಿ ನಂದೀಶ ಗೋಶಾಲೆ ಇರ್ತದೆ, ನಂದೀಶ ಗೋಶಾಲೆ. ಇಲ್ಲಿ ತೋಟದಲ್ಲಿ ನಾಗಬನ ಒಂದು ಉಂಟು, ನಾಗಬನ. ಆಮೇಲೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಸಭಾಭವನ ಇದೆ, ಅದಕ್ಕೆ ಕೈಲಾಸ ವೇದಿಕೆ ಅಂತೇಳಿ ನಾವು ಹೆಸರಿರಿಸಿಕೊಂಡಿದ್ದೇವೆ. ಅದರ ಪಕ್ಕದಲ್ಲಿ ಶಿವಾರ್ಪಣಂ ಉಗ್ರಾಣ ಇರ್ತದೆ. ಅದರ ಎದುರು ಭಾಗದಲ್ಲಿ ಕೆಳಗಡೆ ದೇವಸ್ಥಾನದ ಜಾಗ, ಅದು ನಟರಾಜ ವೇದಿಕೆ ಇರ್ತದೆ ಅಲ್ಲಿ. ಅದರ ಎದುರು ಭಾಗದಲ್ಲಿ ಅಲ್ಲಿ ನಾಗಭನ ಉಂಟು. ಅದರ ಕೆಳಗಡೆ ಅಲ್ಲಿ ಆಚೆಗೆ ಇಲ್ಲಿಯ ಭಕ್ತರೇ ಕೊಟ್ಟದ್ದು ಶಿವಾಮೃತಂ ಭೋಜನ ಶಾಲೆ ಆ ಪ್ರದೇಶ ಇರ್ತದೆ. ನಮ್ಮ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಭೋಜನ ವ್ಯವಸ್ಥೆಗಳು ಅಲ್ಲಿ ಆಗ್ತದೆ. ಅಲ್ಲಿ ಹತ್ತಿರವೂ ಕೂಡ ಒಂದು ನಾಗಭನ ಇರ್ತದೆ. ಇದೆಷ್ಟು ಸ್ಥೂಲವಾದಂಥ ಚಿತ್ರಣ. ಭಕ್ತಾದಿಗಳು ಮುಂಚಿತವಾಗಿ ತಿಳಿದಿರಬೇಕಂತ ಒಂದು ವಿಷಯ ಪಾರ್ಕಿಂಗ್. ಯಾವುದೇ ಒಂದು ಬ್ರಹ್ಮಕಲಶೋತ್ಸವ ಒಂದು ಸಂದರ್ಭದಲ್ಲಿ ಹೆಚ್ಚು ಕುತೂಹಲ ಇರುವಂಥ ಒಂದು ವಿಷಯ, ಎಲ್ಲಿ ಪಾರ್ಕಿಂಗ್ ಮಾಡ್ಬೋದು ಮಾಡಬಾರ್ದು, ಆ ಬಗ್ಗೆ ಈ ನಕ್ಷೆಯಲ್ಲಿ ಸ್ವಲ್ಪ ಮಾಹಿತಿಗಳನ್ನ ಅವರು ಹೇಳಲಿಕ್ಕಿದ್ದಾರೆ. ಇಲ್ಲಿ ಬದಿಯಡ್ಕದಿಂದ ಬರುವಂತಹ ಮಾರ್ಗ ಹೀಗೆ ಕನ್ನೆಪ್ಪಾಡಿಗೆ ಹೋಗ್ತದೆ. ಬದಿಯಡ್ಕದಿಂದ ಬರುವವರು ಅಲ್ಲಿ ಪ್ರಥಮವಾಗಿ ಸಿಗುವಂಥದ್ದು ಪೆರ್ಮುಖ ಎನ್ನುವಂಥ ಪ್ರದೇಶ. ನಂದಿ ಪಾರ್ಕಿಂಗ್ ಅಂತೇಳಿ ಅಲ್ಲಿಗೆ ಸ್ಥಳಕ್ಕೆ ಹೆಸರು ಕೊಟ್ಟಿದ್ದೇವೆ. ನಂದಿ ಪಾರ್ಕಿಂಗ್ ಇರ್ತದೆ. ಅದು ಕಳೆದು ಸೇತುವೆಯ ಬುಡದಲ್ಲಿ ಅಲ್ಲೇ ಸ್ವಲ್ಪ ಮೇಲ್ಗಡೆ ಗದ್ದೆಗಳ ಪ್ರದೇಶ ಇದೆ. ಆ ಗದ್ದೆಗಳು ಪಂಜಿತಡ್ಕ ಸ್ಥಳಕ್ಕೆ ಸಂಬಂಧಿಸಿದಂಥದ್ದು. ಅದಕ್ಕೆ ಬಸವ ಪಾರ್ಕಿಂಗ್ ಅಂತೇಳಿ ಹೆಸರು ಕೊಟ್ಟಿದ್ದೇವೆ. ಅದು ಅಷ್ಟು ಆ ಭಾಗದಿಂದ ಬರುವವರಿಗೆ, ಬದಿಯಡ್ಕ ಭಾಗದಿಂದ ಬರುವ ಸೇತುವೆಯಿಂದ ಈ ಕಡೆ ಬದಿಯಡ್ಕ ಭಾಗಕ್ಕೆ ಸೇತುವೆ ಕಳೆದು ಬಂದರೆ, ಆಮೇಲೆ ಕನ್ನೆಪಾಡಿಯಿಂದ ಬರುವವರಿಗೂ ಹಾಗೆ ಸೇತುವೆ ಕಳೆದು ಕೆಲವೊಮ್ಮೆ ಅಶಕ್ತರಿದ್ದರೆ ಅವರೆಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಇಳಿಸಿ ಅವರು ಮೇಲ್ಗಡೆ ಹೋಗಿ ವೃಷಭಾದ್ರಿ ಅಂತೇಳಿ, ಅಂದರೆ ಈ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಗುಡ್ಡ ಪ್ರದೇಶ, ಏನು ಹೆಸರಿದೆ ವೃಷಭಾದ್ರಿ ಅಂತೇಳಿ ನಾವು ಹೆಸರಿಟ್ಟಿದ್ದೇವೆ. ಶಾಂತಿಪಳ್ಳ ಅಂತೇಳಿ ಸ್ಥಳೀಯ ಹೆಸರು. ಶಾಂತಿಪಳ್ಳ ಟವರ್ ಅಂತೇಳಿ ಕೂಡ ಕರೀತೇವೆ. ಒಂದು ಟೆಲಿಫೋನ್ ಟವರ್ ಇದೆ ಅಲ್ಲಿ. ನಾವು ವಿಶಾಲವಾದ ಗುಡ್ಡದ ತುದಿಯನ್ನು ವಿಶಾಲವಾಗಿ ಪಾರ್ಕಿಂಗ್ ಏರಿಯಾವಾಗಿ ಮಾಡಿದ್ದೇವೆ. ಹಾಗೆ ಟೆಂಪಲ್ನ ದೇವಸ್ಥಾನದ ಹಿಂಭಾಗದಲ್ಲಿ ಅಲ್ಲಿ ಈ ಭಾಗದಲ್ಲಿ ಮಕ್ಕಿಕನ್ನದವರ ಗದ್ದೆ ಇದೆ. ಅದು VIP ಪಾರ್ಕಿಂಗ್ ಏರಿಯಾ. VIP ಅವರಿಗೆ ಮಾತ್ರ, ಅತಿಥಿ ಗಣ್ಯರಿಗೆ ಮಾತ್ರ, ಸ್ವಾಮೀಜಿಗಳು ಮತ್ತು ಮುಖ್ಯ ಅಭ್ಯಾಗತರು ಇಂಥವರಿಗೆ ಮಾತ್ರ ಇರುವಂಥದ್ದು. ಸೊ ಬಂದ ಭಕ್ತಾದಿಗಳಿಗೆ ವಾಹನ ವ್ಯವಸ್ಥೆ ಏನಾದರೂ ಇದೆಯಾ? ವಾಹನ ವ್ಯವಸ್ಥೆ ಇದೆ. ಒಂದು ಬದಿಯಡ್ಕದಿಂದ ಕನ್ನೆಪಾಡಿಗೆ ಹಾಗೆ, ಅಥವಾ ಪಾರ್ಕಿಂಗಿಂದ ಪಾರ್ಕಿಂಗಿಗೆ ವಾಹನದ ವ್ಯವಸ್ಥೆಗಳು, ಅಂದರೆ ಬಸ್ಸಿನ ವ್ಯವಸ್ಥೆ ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಧನ್ಯವಾದ. ಧನ್ಯವಾದ.